ಎಸ್ ವೀಕ್ಷಕರೇ, ತಂದೆಯ ನೆನಪನ್ನು ಮಗ ಯಾವ ರೀತಿ ಉಳಿಸ್ಕೋಬೋದು, ತಂದೆಯ ಇಲ್ಲದ ನಂತರನೂ ಕೂಡ ತಂದೆಯ ನೆನಪು ನಮಗೆ ಇರಬೇಕು, ಸದಾ ತಂದೆ ನಮ್ಮ ಜೊತೆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಜಿ ಸಂಸದರಾದಂತಹ ದಿವಂಗತ CP ಮೂಡ್ಲಿಗಿರಿಯಪ್ಪನವರು ನಮ್ಮ ನಗಲಿ ಇವತ್ತಿಗೆ 1 ವರ್ಷ ಆಯಿತು. ಆ 1 ವರ್ಷದ ಸಮಯದಲ್ಲಿ ಅದೇ ಅವರ ಮಗನಾದಂತಹ ರಾಜೇಶ್ ಗೌಡರು ಮಾಜಿ ಶಾಸಕರು ಸಿರಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿ ಶಾಸಕರಾಗಿ BJP ಪಕ್ಷದಿಂದ ಆಯ್ಕೆ ಆದಂಥವರು. ಅವರ ತಂದೆ ನೆನಪಿಗಾಗಿ ಹೇಗೆಲ್ಲ ಒಂದು ಬೃಂದಾವನನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳಷ್ಟು ಕಾಲ ಸಂಸದರಾಗಿ ಶಾಸಕರಾಗಿ ಸೇವೆ ಸಲ್ಲಿಸಿದಂತಹ CP ಮೂಡ್ಲಿಗಿರಿಯಪ್ಪನವರ ಒಂದು ಪುತ್ಥಳಿ ಅನಾವರಣ ಮಾಡಿರುವಂಥದ್ದು ನೋಡಿ. ಬಹಳ ವಿಶೇಷವಾಗಿ ಈ ಪುತ್ಥಳಿಯನ್ನು ಖುದ್ದು ತಮ್ಮ ಮಗನಾದ ರಾಜೇಶ್ ಗೌಡರು ಒಂದು ಪ್ಲಾನ್ ಮಾಡಿರುವಂಥದ್ದು. ಈ ಪುತ್ಥಳಿ ಬಹಳಷ್ಟು ನಾವು ದೆಹಲಿ ಭಾಗದಲ್ಲಿ ನಾವು ನೋಡ್ತೀವಿ. ದಿಗ್ಗಜರ ಪ್ರತಿಮೆಗಳನ್ನ ಅನಾವರಣ ಮಾಡುವಂಥ ರೀತಿಯಲ್ಲಿ ತಮ್ಮ ತಂದೆಯ ಪುತ್ಥಳಿಯನ್ನು ನಿರ್ಮಾಣ ಮಾಡಿರೋದು. ಅದೇ ರೀತಿ ಈ ಒಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚಿರ್ತಳ್ಳಿ ಗ್ರಾಮದ ಗಣೇಶಗುಡಿ ಎಸ್ಟೇಟ್ಗೆ ಬಂದರೆ ಇಂಥ ಅದ್ಭುತವಾದಂಥ ವಾತಾವರಣ ಕೂಡ ನೀವು ನೋಡ್ಬೋದು. ಹಾಗೆ ತಂದೆ ಮಾಡಿರುವಂತಹ ಎಲ್ಲ ಸಾಧನೆಗಳು ಏನೇನು ಅವರು ಸಂಸದರಾಗಿ ಸದನದಲ್ಲಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಏನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದನ್ನು ಕೂಡ ಒಂದು ಚಿತ್ರದ ಮೂಲಕ ಇಲ್ಲಿ ಒಂದು ಪ್ರದರ್ಶನ ನೋಡಲಿಕ್ಕೆ ನಮಗೆ ಸಾಧ್ಯ. ಅದು ನೋಡೋಣ ಬನ್ನಿ. ದಿವಂಗತ CP ಮೂಡ್ಲಿಗಿರಿಯಪ್ಪನವರು ಶಾಸಕರಾಗಿ ಸಂಸದರಾಗಿ ಮಾಡಿರುವಂತಹ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲೊಂದು ನಾವು ಭಾವಚಿತ್ರಗಳಲ್ಲಿ ನೋಡ್ಬೋದು. ನೋಡಿ, ಸಂಸದರಾಗಿ ಸದನದಲ್ಲಿ ಅಂದರೆ ದೆಹಲಿಯಲ್ಲಿ ಕೂತು ಮಾತಾಡುತ್ತಿರುವಂತಹ ದೃಶ್ಯಗಳು, ಅದೇ ರೀತಿ ಅವರ ಧರ್ಮಪತ್ನಿ ಜೊತೆಯಲ್ಲಿರುವಂಥದ್ದು, ಸಾಕಷ್ಟು ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವ್ರ ಜೊತೆ, ರಾಜೀವ್ ಗಾಂಧಿ ಅವ್ರ ಜೊತೆ, ಸೋನಿಯಾ ಗಾಂಧಿ ಅವ್ರ ಜೊತೆ, ಅದೇ ರೀತಿ ನಮ್ಮ HD ದೇವೇಗೌಡರು, ಬಂಗಾರಪ್ಪನವರು, ಬಹಳ ದಿಗ್ಗಜರು ಈ ನಾಡಿಗೆ ಹೆಸರು ತಂದುಕೊಟ್ಟು ನಮ್ಮ ಜೊತೆ ಈಗಲೂ ಕೂಡ ಕೆಲವು ಜನ ಇದ್ದಾರೆ, ಕೆಲವು ಜನ ಇಲ್ಲ ಅಂತ ಎಲ್ಲ ಧೀಮಂತ ನಾಯಕರ ಜೊತೆ ಅವರು ವೇದಿಕೆಯನ್ನು ಹಂಚ್ಕೊಂಡಿರುವಂಥದ್ದು. ಬಹಳಷ್ಟು ಕೆಲಸ ಕಾರ್ಯಗಳಲ್ಲೇ ಸುಪ್ರಸಿದ್ಧವಾದಂಥ ಹೆಸರು ಮಾಡಿ ಇವಾಗ ನಮಗೆ ಈ CP ಮೂಡ್ಲಿಗಿರಿಯಪ್ಪ ಅನ್ನೋರು ಇವಾಗ ಇತಿಹಾಸ ಅಷ್ಟೇ. ಬಟ್ ಅವ್ರು ಇಲ್ಲ ಅಂದರೂ ಕೂಡ ಅವ್ರ ಮಗ ಜೀವಂತವಾಗಿ ಅವ್ರನ್ನ ನೆನಪು ಮಾಡ್ಕೋಬೇಕು, ಅವ್ರು ಮಾಡಿರೋವಂಥ ಕೆಲಸಗಳು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾಡಿರೋವಂಥದ್ದು. ಹಾಗಾದರೆ ಇನ್ನೂ ಬನ್ನಿ, ಅವರ ಪುಣ್ಯ ಸ್ಥಳದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅವರ ಪುಣ್ಯ ಸ್ಥಳಕ್ಕೆ ಒಳಗಡೆ ಎಂಟ್ರಿ ಆದ ತಕ್ಷಣ ಕೂಡ ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದೇ ರೀತಿ ಈ ಭಾಗದಲ್ಲಿ ಒಂದು ಶ್ರೀಕೃಷ್ಣ ಅವರ ಮನೆ ದೇವರಾದಂತಹ ಶ್ರೀಕೃಷ್ಣ ದೇವರ ಒಂದು ಪುತ್ಥಳಿ ಕೂಡ ನಿರ್ಮಾಣ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ನಾವು ಈಗ ಹೋಗ್ತಾ ಇದ್ದೀವಿ. ಎಂಥ ಅದ್ಭುತವಾದಂತಹ ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಇದು ಸಾಕಷ್ಟು ಮಕ್ಕಳಿಗೆ ಪ್ರೇರಣೆ ಆಗಬೇಕು. ಯಾಕಂದರೆ ತಂದೆಯ ನೆನಪು ಸದಾ ನಮ್ಮ ಜೊತೆ ಇರಬೇಕು ಅನ್ನೋ ಉದ್ದೇಶದಲ್ಲಿ. ಆಮೇಲೆ ಸಾಕಷ್ಟು ಜನಗಳಿಗೆ ಮುಕ್ತವಾಗಿ ಅವಕಾಶ ಇರುವಂಥದ್ದು, ಯಾರು ಬೇಕಾದರೂ ಇಲ್ಲಿ ಬರ್ಬೋದು, ನೋಡ್ಬೋದು, ತಮ್ಮ ಕುಟುಂಬ ಸಮೇತರಾಗಿ ಬಂದು ಇದೊಂದು ಎಕ್ಸಾಂಪಲ್ ಆಗಬೇಕು ಈ ಒಂದು ಸ್ಥಳ ಅನ್ನೋ ಒಂದು ದೃಷ್ಟಿಯಿಂದ ಮಾಜಿ ಶಾಸಕರಾದಂಥ ರಾಜೇಶ್ ಗೌಡರು ಖುದ್ದು ಅವರೇ ಪ್ಲಾನ್ ಹಾಕಿ ನಿರ್ಮಾಣ ಮಾಡಿರುವಂಥದ್ದು. ಬಹಳಷ್ಟು ದೂರದಿಂದ ಈ ಒಂದು ಮೆಟೀರಿಯಲ್ಸ್ಗಳನ್ನ ತರಿಸಿ ಒಂದು ಪಾರ್ಕ್ ರೀತಿಯಲ್ಲಿ ಸೃಷ್ಟಿ ಮಾಡಿರುವಂಥದ್ದು ಬಹಳ ಅದ್ಭುತ. ಪ್ರತಿಯೊಬ್ಬ ಮಗುನಿಗೂ ಕೂಡ ಇಂಥ ಒಂದು ಯೋಚನೆ ಬರಬೇಕು ಅನ್ನೋದು ನಮ್ಮ ಆಶಯ. ಯಾಕಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ತಂದೆಯ ನೆನಪು ಸದಾ ಕಾಡಬೇಕು ಅಂತ ಅಂದಾಗ ಇಂಥದ್ದೊಂದು ಸ್ಮಾರಕ ಮಾಡಿದಾಗ ಅದು ಇನ್ನೂ 100 ವರ್ಷ ಕಳೆದ್ರೂ ಕೂಡ ಇಂಥವ್ರ ಮಗ ಈ ಥರ ಮಾಡಿದ್ರಂತೆ ಅನ್ನೋ ಒಂದು ಮಾತು ಉಳಿಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಸೃಷ್ಟಿ ಮಾಡಿರುವಂಥದ್ದು. ನೀವು ನೋಡ್ಬೋದು, ಇಲ್ಲಿ ಒಂದು ಬೋರ್ಡ್ ಕೂಡ ಕಾಣ್ತಿದೆ. ಶ್ರೀಮಾನ್ CP ಮೂಡ್ಲಿಗಿರಿಯಪ್ಪನವರು ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರು ಎರಡೂ ಕೂಡ ಇವರು ಸೇವೆ ಸಲ್ಲಿಸಿರುವಂಥದ್ದು. ಹಾಗಾದರೆ ಬನ್ನಿ, ಅವರ ಒಂದು ಪುಣ್ಯ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ, ಎಷ್ಟು ಅದ್ಭುತವಾಗಿ ಎಂಟ್ರೆನ್ಸ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಎಷ್ಟೇ ನೋವಿದ್ರೂ ಕೂಡ ಇಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಮ ತಂದೆ ನನ್ನ ಜೊತೆನೇ ಇದ್ದಾರೆ ಅನ್ನೋ ಫೀಲ್ ಆ ಮಗುನಿಗೆ ಬರಬೇಕು ಅನ್ನೋ ಉದ್ದೇಶದಲ್ಲಿ ಇಷ್ಟೆಲ್ಲ ಮಾಡಿರುವಂಥದ್ದು. ಈ ಪ್ರಪಂಚಕ್ಕೆ ಬಹಳ ಒಂದು ಉದಾಹರಣೆಯಾಗಿ ತಗೋಬೋದು, ಯಾರು ಬೇಕಾದರೂ ಇನ್ಸ್ಪಿರೇಷನ್ ಆಗಿ ತಗೋಬೋದು ಅಂತ ಅದ್ಭುತವಾದಂಥ ಸ್ಮಾರಕ ನಿರ್ಮಾಣ ಮಾಡಿರುವಂಥದ್ದು. ನೋಡಿ, ಇದೇ ದಿವಂಗತ CP ಮೂಡ್ಲಿಗಿರಿಯಪ್ಪನವರ ಪುಣ್ಯ ಸ್ಥಳ. ಅವರು ಹುಟ್ಟಿ ಬೆಳೆದಂಥ ಊರು ಚಿರ್ತಳ್ಳಿ ಗಣೇಶಗುಡಿ ಎಸ್ಟೇಟಲ್ಲಿ ಒಂದು ಸಮಾಧಿ ಮಾಡಿರುವಂಥದ್ದು. ಸಾಕಷ್ಟು ಜನ ತುಂಬಾ ಕೂಡ ಅವರ ಮಗನಾದಂತಹ ರಾಜೇಶ್ ಗೌಡರವರಿಗೆ ಪ್ರಶಂಸೆಯನ್ನು ಮಾಡಿರುವಂಥದ್ದು ಈ ಒಂದು ಪುಣ್ಯದ ಸ್ಥಳವನ್ನು ನಿರ್ಮಾಣ ಮಾಡಿರೋದ್ರಿಂದ. ಯಾಕಪ್ಪ ಅಂತಂದರೆ
ಇಂತಹ ಜಾಗಗಳು ಬಹಳಷ್ಟು ಜನಗಳಿಗೆ ಉದಾಹರಣೆ ಆಗಬೇಕು. ಆಮೇಲೆ ಯಾಕೆ ತಂದೆಯ ನೆನಪಿಗೆ ಮಗ ಇಷ್ಟೆಲ್ಲ ಮಾಡ್ಬೋದಾ, ಒಬ್ಬ ತಂದೆಗೆ ಮಗ ಮಾಡುವಂತಹ ಈ ರೀತಿಯಲ್ಲೂ ಕೂಡ ಗೌರವವನ್ನು ಸೂಚಿಸ್ಬೋದಾ ಅನ್ನೋದು ನಮಗೆ ಇಲ್ಲಿ ಎದ್ದು ಕಾಣಿಸ್ತದೆ. ಅದೇ ರೀತಿ ಇಲ್ಲಿ ಒಂದು ಧರ್ಮಚಕ್ರನೂ ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಅದು ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ. ವೀಕ್ಷಕರೇ, ಇದೇ ಧರ್ಮಚಕ್ರ ಈ ಒಂದು ಸಮಾಧಿಯ ಪಕ್ಕದಲ್ಲೇ ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ನಿರ್ಮಾಣಕ್ಕೆ ಯಾಕೆ ಅವ್ರಿಗೆ ಮನಸ್ಸು ಬಂತು ಅಂತಂದರೆ ಇಲ್ಲಿ ನೋಡ್ಬೋದು, ಅದರ ಸಾರಾಂಶನೇ ಕೂಡ ಇಲ್ಲಿ ಇರುವಂಥದ್ದು. ನೋಡಿ, ಧರ್ಮಚಕ್ರದ 24 ಅರೆಗಳು ಜೀವನದ ಸಾರ ಮೂಲ ಸಿದ್ಧಾಂತಗಳನ್ನು ಪ್ರತಿನಿಧಿಸುವ ಧರ್ಮಚಕ್ರವನ್ನು ಸಮಗ್ರತೆ, ಮೌಲ್ಯತೆ, ತತ್ವಗಳು, ನೈತಿಕತೆ ಹಾಗೂ ಪ್ರಾಮಾಣಿಕತೆಯ ಪ್ರತಿರೂಪ ಆಗಿರುವಂಥವ್ರು. ಅಂದರೆ ಈ ಒಂದು ತತ್ವ ಸಿದ್ಧಾಂತದಲ್ಲಿ ನಮ್ಮ ತಂದೆಯವರು ಬಾಳಿ ಬದುಕಿದಿರೋವಂಥವ್ರು. ಸೊ ಹಾಗಾಗಿ ಅವ್ರ ನೆನಪಿಗೆ ಒಂದು ಧರ್ಮಚಕ್ರ ಸ್ಥಾಪನೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಅರೆಗಳು ಒಂದೊಂದು ಅರ್ಥ ಕೊಡುತ್ತವೆ. ನಾವು ಜೀವನದಲ್ಲಿ ಯಾವ ರೀತಿ ಬಾಳಿ ಬದುಕಿರ್ತೀವಿ, ಇನ್ನೊಬ್ರಿಗೆ ಮಾರ್ಗದರ್ಶನರಾಗಿರ್ತೀವಿ ಅಂತ ಅಂದಾಗ ಈ ಒಂದು ನೆನಪಿಗೆ ಒಂದು ಧರ್ಮಚಕ್ರವನ್ನು ನಿರ್ಮಾಣ ಮಾಡಿರುವಂಥದ್ದು. ನೀವು ಈ ಭಾಗದಲ್ಲೆಲ್ಲ ನೋಡ್ಬೋದು. ನೋಡಿ, ಎಲ್ಲ ಕೂಡ ಒಂದು ದೊಡ್ಡ ಪಾರ್ಕ್ ರೀತಿಯಲ್ಲೇ ನಿರ್ಮಾಣ ಆಗಿದೆ. ಈ ಭಾಗಕ್ಕೆ ಬಂತು ಅಂತಂದರೆ ಎಲ್ಲಾದರೂ ಒಂದು ಸಣ್ಣ ಒಂದು ಟೂರಿಗೆ ಬಂದಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಭಾಸ ಆಗುವಂಥದ್ದು. ಹಾಗೂ ಇನ್ನೂ ಕೂಡ ಇಲ್ಲಿ ಒಂದು ಕಲ್ಯಾಣಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅದು ಕೂಡ ಕೆಲವೇ ದಿವಸಗಳಲ್ಲಿ ಪೂರ್ಣ ಆಗುತ್ತೆ. ಆಗ ಮುಕ್ತವಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ, ಯಾವುದೇ ಜಾತಿ ಭೇದ ಇಲ್ಲದಾಗೆ ಎಲ್ರಿಗೂ ಕೂಡ ಮುಕ್ತವಾಗಿ ಇಲ್ಲಿ ಅವಕಾಶ ಇದೆ ಅಂತ ಮಾಜಿ ಶಾಸಕರು ಡಾಕ್ಟರ್ ರಾಜೇಶ್ ಗೌಡರು ಕೂಡ ಹೇಳಿರುವಂಥದ್ದು. ಯಾರು ಬೇಕಾದರೂ ಬಂದು ಪೂಜ್ಯ CP ಮೂಡ್ಲಗಿರಿಯಪ್ಪನವರ ಒಂದು ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಸ್ಥಳಕ್ಕೆ ಬಂದು ಅವರಿಗೆ ಗೌರವ ಸೂಚಿಸ್ಬೋದು. ಅವರು ಮಾಡಿರೋವಂಥ ಕೆಲಸಗಳು ಕೂಡ ಇಲ್ಲಿ ಮೆಲ್ಕಾಕ್ಕೊತ ಮಾತಾಡ್ಕೊತ ಹೋಗ್ಬೋದು. ಇಂತಹ ಪ್ರತಿಯೊಬ್ಬ ಮಗನೂ ಕೂಡ ಪ್ರತಿಯೊಬ್ಬರು ತಂದೆಗೆ ಸಿಗಲಿ ಅನ್ನೋದೇ ನಮ್ಮ ಮೂಲ ಆಶಯ. ಇದು ಬಹಳ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಒಂದು ಉದಾಹರಣೆ ಆಗಲಿ ಅನ್ನೋ ಉದ್ದೇಶದಲ್ಲಿ ನಾವು ಇಷ್ಟೆಲ್ಲ ನಿಮಗೆ ತೋರಿಸ್ತಾ ಹೋದ್ವಿ. ಹಾಗಾದರೆ ಇಲ್ಲಿಗೆ ಭೇಟಿ ಕೊಡಬೇಕಾದ್ರೆ ಬನ್ನಿ. ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಚಿರ್ತಹಳ್ಳಿ ಅನ್ನೋ ಒಂದು ಗಣೇಶ ಗುಡಿ ಎಸ್ಟೇಟ್ ಅನ್ನೋ ಒಂದು ಜಾಗದಲ್ಲಿ ಇದು ಇರುವಂಥದ್ದು. ಯಾರು ಬೇಕಾದರೂ ಬನ್ನಿ, ಇಲ್ಲಿ ನೋಡಿ ಒಬ್ಬ ಮಗ ತಂದೆಗೆ ಕೊಡುವಂತಹ ಗೌರವವನ್ನು ಈ ಜಾಗದಿಂದ ನೀವು ಅರ್ಥ ಮಾಡ್ಕೊಂಡು ಹೋಗಿ ಅನ್ನೋದು ನಮ್ಮ ಉದ್ದೇಶ. ಹಾಗಾದರೆ ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.